ವೆಲ್ಕಮ್ ಬ್ಯಾಕ್ ಟು ಹನಿಧ್ವನಿ ಯೂಟ್ಯೂಬ್ ಚಾನಲ್. ಸ್ಯಾಟರ್ಡೇ ವ್ಲಾಗ್ ಇದು. ಸ್ಯಾಟರ್ಡೇ ಮಧ್ಯಾಹ್ನ ಧ್ವನಿನ ಕರ್ಕೊಂಬರೋಕ್ಕೆ ಜೊತೆಗೆ ನನ್ನ ತಂಗಿ ಮತ್ತು ನನ್ನ ತಂಗಿ ಮಕ್ಕಳು ಕೂಡ ಒಟ್ಟಿಗೆ ಬಂದಿದ್ರು. ಸೊ ಧ್ವನಿ ಸರ್ಪ್ರೈಸ್ ಆಗ್ಬಿಟ್ಲು ಅವ್ರ ತಂಗಿ ನೋಡಿಬಿಟ್ಟು. ಸೊ ಬಂದು ದೋಸೆ ಹಿಟ್ಟು ತೊಗೊಬಂದಿತ್ತು ನನ್ನ ತಂಗಿ. ದೋಸೆ ಹಾಕೊಂಡು ತಿಂದು ಸ್ವಲ್ಪ ಹೊತ್ತು ಮಲಗಿ ಎದ್ದು ಸ್ನ್ಯಾಕ್ಸ್ಗಂತ ನೂಡಲ್ಸ್ ಮಾಡೋಣ ಅಂತ ತೊಗೊಳ್ತಾ ಇದ್ದೀನಿ. ಸೊ ನೂಡಲ್ಸ್ ಮಾಡೋದಕ್ಕೆ ಮೊದಲಿಗೆ 2 ಲೋಟ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನೂಡಲ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಒಂದು 15ರಿಂದ 20 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಅದಾದಮೇಲೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ವೆಜಿಟೇಬಲ್ಸ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ವೆಜಿಟೇಬಲ್ಸ್ ಬಂದುಬಿಟ್ಟು ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ ಮತ್ತು ಕ್ಯಾಬೇಜ್ 4 ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು 15ರಿಂದ 20 ನಿಮಿಷ ಆದಮೇಲೆ ಚೆನ್ನಾಗಿ ಬೆಂದಿದೆ ನೂಡಲ್ಸು. ನೀರೆಲ್ಲ ಬಸ್ತು ತಣ್ಣೀರು ಹಾಕಿ ಬಿಡಬೇಕು. ಅದಾದಮೇಲೆ ಈ ಕಡೆ ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಸೋಯಾ ಸಾಸು, ವಿನೆಗರು, ಗ್ರೀನ್ ಚಿಲ್ಲಿ ಸಾಸು ಹಾಗೆ ಟೊಮೊಟೊ ಕೆಚಪ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಕೊನೆಗೆ ಪೆಪ್ಪರ್ ಪೌಡರು, ನೂಡಲ್ಸ್ ಮಸಾಲ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಚಿಲ್ಲಿ ಪೌಡರ್ ಹಾಕ್ಕೊಂಡಿಲ್ಲ. ಅದಾದಮೇಲೆ ಕೊನೆಗೆ ಉಪ್ಪು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫಿನಿಶಿಂಗ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನೂಡಲ್ಸನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೂಡಲ್ಸ್ ತುಂಬ ಚೆನ್ನಾಗಿತ್ತು. ಮಕ್ಳಿಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಟ್ಟಿದ್ದೆ. ಅದೇನು ಅಷ್ಟು ಹೆಲ್ದಿ ಅಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ತಿಂದು ಅವರು ಹಾಲು ಕುಡಿದ್ರು. ನಾನು ನನ್ನ ತಂಗಿ ಮತ್ತು ನಮ್ಮ ಮಕ್ಕಳು ಒಟ್ಟಿಗೆ ಕೂತ್ಕೊಂಡು ನೂಡಲ್ಸ್ ಸ್ವಲ್ಪ ತಿಂದುಬಿಟ್ಟು ಆಮೇಲೆ ಟೀ ಕುಡಿದು ಈವ್ನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ನೈಟ್ ಡಿನ್ನರ್ಗೆ ಕೋಲ್ಡ್ ರಬಿ ಅಂತ ಹೇಳ್ತಾರೆ, ನವಿಲು ಕೋಸು, ಗೆಡ್ಡೆ ಕೋಸು ಅಂತ ಹೇಳ್ತಾರೆ, ಅದರದ್ದು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕುಕ್ಕರ್ಗೆ ಒಂದು ಅರ್ಧ ಲೋಟ ಅಷ್ಟು ಬೇಳೆ ತೊಗೊಂಡಿದ್ದೀನಿ. ಒಂದು 3 ಗೆಡ್ಡೆ ಕೋಸನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಫಸ್ಟು ಪೀಲ್ ಮಾಡಿ ಆಮೇಲೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 1 ಲೋಟ ನೀರು ಹಾಕ್ಬಿಟ್ಟು 3 ವಿಷಲ್ಸ್ ಬೇಯಿಸ್ಕೊಳ್ತಾ ಇದ್ದೀನಿ ನಾನು. ಅದಾದಮೇಲೆ ಈ ಕಡೆ ಸಾಂಬಾರಿಗೆ ಖಾರಕ್ಕೋಸ್ಕರ ಜಾರಲ್ಲಿ ಬೆಳ್ಳುಳ್ಳಿ, 1 ಟೊಮೆಟೊ ಹಾಕ್ಕೊಂಡಿದ್ದೀನಿ, ತೆಂಗಿನಕಾಯಿ, ಸ್ವಲ್ಪ ಕಡಲೆ ಹಾಕ್ಕೊಂಡಿದ್ದೀನಿ, ಹಾಗೆ ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಚಿಲ್ಲಿ ಪೌಡರು, 1 ಸ್ಪೂನು ಸಾಂಬಾರು ಪೌಡರು, ಸ್ವಲ್ಪ ನೆನೆಸಿಟ್ಟಿರುವಂಥ ಹುಣಸೆಹಣ್ಣು, ಹಾಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಧನಿಯಾ ಪೌಡರು, ಗರಂ ಮಸಾಲ ಪೌಡರು, ಪೆಪ್ಪರ್ ಪೌಡರು, ಕ್ಯುಮಿನ್ ಪೌಡರು, ಚಿಲ್ಲಿ ಪೌಡರು ಮತ್ತು ಸಾಲ್ಟು ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಪೌಡರ್ ರೆಡಿ ಮಾಡಿಕೊಂಡು ಬೆಂಡೆಕಾಯನ್ನು ಈ ಥರ ಎಡ್ಜಸ್ ಕಟ್ ಮಾಡಿಬಿಟ್ಟು ಮಿಡಲಲ್ಲಿ ಈ ಥರ ಓಪನ್ ಮಾಡಿಕೊಂಡು ಅದರೊಳಗಡೆ ಫಿಲ್ ಮಾಡಬೇಕು, ಸ್ಟಫಿಂಗ್ ಮಾಡ್ಕೋಬೇಕು. ನೀವೇನೇನು ತೊಗೊಂಡಿದ್ದೀರಾ ಧನಿಯಾ ಪೌಡರ್, ಗರಂ ಮಸಾಲ ಪೌಡರ್, ಪೆಪ್ಪರ್ ಪೌಡರ್, ಚಿಲ್ಲಿ ಪೌಡರ್, ಸಾಲ್ಟ್ ಇದೆಲ್ಲದನ್ನು ಕೂಡ, ಹಾಗೆ ಕ್ಯುಮಿನ್ ಪೌಡರ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದೆಲ್ಲದನ್ನು ಕೂಡ ಈ ಥರ ಫಿಲ್ ಮಾಡಬೇಕು. ಸ್ಟಫ್ ಮಾಡಿಕೊಂಡ್ರೆ ಆಯಿತು. ಸ್ಪೂನಲ್ಲಿ ಅಷ್ಟು ಕಂಫರ್ಟಬಲ್ ಇರೋಲ್ಲ, ಅದಕ್ಕೋಸ್ಕರ ನಾನು ಕೈಯಲ್ಲೇ ಸ್ಟಫಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಬೆಂಡೆಕಾಯಿ ಫ್ರೈ ತುಂಬ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗಿ. ಅನ್ನ ಸಾಂಬಾರಿಗಾಗಲಿ, ಮುದ್ದೆಗಾಗಲಿ, ರೊಟ್ಟಿ, ಪೂರಿ ಯಾವುದೇ ಮಾಡಿ ಅದರಲ್ಲಿ ಸೈಡ್ ಡಿಶ್ ಆಗಿ ಬೆಂಡೆಕಾಯಿ ಫ್ರೈ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿಲ್ಲ ಅಂತಂದರೆ ಒಮ್ಮೆ ಟ್ರೈ ಮಾಡಿ, 100% ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ ಇದನ್ನು ಎಲ್ಲ ಸ್ಟಫಿಂಗ್ ಮಾಡಿಕೊಂಡು ಒಂದು ಪ್ಯಾನ್ಗೆ 1-2 ಟೀ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ 3 ವಿಷಲ್ಸ್ ತೊಗೊಂಡಿರೋವಂಥ ತರಕಾರಿ ಮತ್ತು ಬೇಳೆ ಬೆಂದಿದೆ. ಗೆಡ್ಡೆಕೋಸು ಚೆನ್ನಾಗಿ ಬೆಂದಿದೆ. ಸೊ ಮೊದಲಿಗೆ ನಾನು ಗೆಡ್ಡೆಕೋಸು ಮತ್ತು ಬೇಯಿಸ್ಕೊಂಡಿರೋ ನೀರನ್ನು ಸಪ್ರೇಟ್ ತೊಗೊಂಡು ಬೇಳೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ತೀನಿ. ತರಕಾರಿ ಜೊತೆಗೇ ಬೇಳೆ ಸ್ಮ್ಯಾಶ್ ಮಾಡಿದ್ರೆ ತರಕಾರಿ ಎಲ್ಲ ಮೆತ್ತಗಾಗೋಗ್ಬಿಡುತ್ತೆ, ತಿನ್ನೋಕ್ಕೆ ಸಿಗೋದಿಲ್ಲ ಕೈಗೆ. ಅದಕ್ಕೋಸ್ಕರ ಬೇಳೆ ಮಾತ್ರ ಸಪ್ರೇಟ್ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಒಂದು ಕಡೆ ಲೇಯರ್ ಚೆನ್ನಾಗಿ ಫ್ರೈ ಆಗಿದೆ ಬೆಂಡೆಕಾಯ್ದು, ಮತ್ತು ಇನ್ನೊಂದು ಸೈಡು ಮತ್ತು ಅಗೇನ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇನ್ನೊಂದು ಸೈಡ್ ಕೂಡ 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಸೊ ಈಗ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆಯಲ್ಲಿ ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವು ಮತ್ತು 1 ಈರುಳ್ಳಿಯನ್ನು ದೊಡ್ಡದು ಹಾಕ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಆದಮೇಲೆ ಬೇಯಿಸ್ಕೊಂಡಿರೋಂಥ ಮತ್ತು ಗೆಡ್ಡೆಕೋಸು, ರುಬ್ಕೊಂಡಿರುವಂಥ ಖಾರ ಎಲ್ಲದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ನೀರೇನು ನಾನು ಹಾಕ್ಕೊಳ್ತಾ ಇಲ್ಲ, ಇಷ್ಟೇ ಸಾಕಾಗುತ್ತೆ. ಸಪೋಸ್ ನೀರು ಬೇಕು ಅಂತಂದರೆ ಒಂದು ಅರ್ಧ ಲೋಟ ನೀರು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಆಯಿತು. ಈ ಕಡೆ ಬೆಂಡೆಕಾಯಿ ಫ್ರೈ ಕೂಡ ಫೈನಲಿ ಚೆನ್ನಾಗಿ ಫ್ರೈ
ಆಗಿದೆ. ಅದಾದ್ಮೇಲೆ ಇವತ್ತು ಪಾಯಸ ಮಾಡೋಣ ಅಂದ್ಕೊಂಡಿದ್ದೀನಿ. ಕೊಕೊನಟ್ದು ಒಂದು 3 ಸ್ಪೂನ್ ಅಷ್ಟು ಅಕ್ಕಿಯನ್ನ ನಾನು ನೆನೆಸಿಟ್ಕೊಂಡಿದ್ದೆ. ಆಮೇಲೆ ಒಂದು ಕಾಯಿಯನ್ನ ಫುಲ್ ತಗೊಳ್ತಾ ಇದ್ದೀನಿ. ಸೊ ಆ ನೆನೆಸಿಟ್ಕೊಂಡಿರೋ ಅಕ್ಕಿಯನ್ನ ಪುಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಕಾಯಿ ಎಲ್ಲ ಸ್ಲೈಸ್ ಮಾಡ್ಕೊಂಡಿರೋದನ್ನ ಎಲ್ಲ ಮಿಕ್ಸ್ ಮಾಡ್ಕೊಂಡು ನೀರು ಹಾಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಅದಾದ್ಮೇಲೆ ಒಂದು ಪಾತ್ರೆಗೆ 1 ಲೋಟ ನೀರು ಹಾಕ್ಬಿಟ್ಟು ಬೆಲ್ಲ ಹಾಕೊಂಡಿದ್ದೀನಿ. ಅರ್ಧ ಕಪ್ ಅಷ್ಟು ಬೆಲ್ಲ ಹಾಕೊಂಡು, ಬೆಲ್ಲ ಕರಗಿದಾದ್ಮೇಲೆ ನೀವು ರುಬ್ಕೊಂಡಿರೋಂಥ ಅಕ್ಕಿ ಮತ್ತೆ ತೆಂಗಿನಕಾಯಿ ಏನಿದೆ ಅದನ್ನ ಹಾಕೊಳ್ಳಿ. ಹಾಗೆ ಒಂದು ಏಲಕ್ಕಿ ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೆ ತೆಂಗಿನಕಾಯಿ ರುಬ್ಕೊಳ್ಳುವಾಗ. ಅದೆಲ್ಲದನ್ನ ಹಾಕಿ ಮಿಕ್ಸ್ ಮಾಡಿ ಕುದಿಯಕ್ಕೆ ಇಟ್ಕೊಳ್ಳಿ. ಇನ್ನೊಂದು ಕಡೆ ಒಂದು ಬಾಣಲಿನಲ್ಲಿ 1 ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ದ್ರಾಕ್ಷಿ ಮತ್ತೆ ಗೋಡಂಬಿಯನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಅದೇ ಬಾಣಲಿನಲ್ಲಿ 2 ಸ್ಪೂನ್ ಅಷ್ಟು ಚಿರೋಟಿ ರವೆ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಫ್ರೈ ಮಾಡ್ಕೊಂಡಿರೋಂಥ ಚಿರೋಟಿ ರವೆನ ಮಿಕ್ಸ್ ಮಾಡಿಬಿಟ್ಟು ಇಮಿಡಿಯೇಟ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಗ ಬೇಗ ತಿರುಗಿಸ್ಕೊಳ್ಳಿ, ಇಲ್ಲ ಗಂಟಾಗುತ್ತೆ. ಅದಾದಮೇಲೆ ಒಂದು ಅರ್ಧ ಲೋಟ ಅಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಸೊ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಕುದಿಸ್ಕೊಂಡು ಆಮೇಲೆ ಡ್ರೈ ಫ್ರೂಟ್ಸನ್ನು ಆಮೇಲೆ ಕೊನೆಗೆ ಫಿನಿಶಿಂಗಲ್ಲಿ ದ್ರಾಕ್ಷಿ ಗೋಡಂಬಿಯನ್ನು ಹುರ್ಕೊಂಡಿರೋದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು ಕೊಕೊನಟ್ ಪಾಯಸ, ತೆಂಗಿನಕಾಯಿ ಪಾಯಸ ರೆಡಿ ಆಯಿತು. ನಮ್ಮ ಮಕ್ಕಳು ಆಟ ಆಡೋದಕ್ಕಿಂತ ಜಾಸ್ತಿ ಜಗಳ ಮಾಡೋದೇ ಜಾಸ್ತಿ. ನನ್ನ ತಂಗಿ ಅವರಿಬ್ಬರನ್ನು ನೋಡ್ಕೊಳ್ಳೋದ್ರಲ್ಲಿ ಸುಸ್ತಾಗ್ಬಿಟ್ಟು ನಾನು ಅಡುಗೆ ಮಾಡ್ತಾಯಿದ್ದೆ. ಸೊ ಕೊನೆಗೆ ಅವ್ರನ್ನ ಹೇಗೇಗೋ ಸಮಾಧಾನ ಮಾಡಿ ಆಟ ಸಾಮಾನೆಲ್ಲ ಮನೆ ತುಂಬ ಹರಡಿದ್ರು. ಕೊನೆಗೆ ಧ್ವನಿನೇ ಎಲ್ಲ ಆಟ ಸಾಮಾನು ಎತ್ತಿಟ್ಟು ಊಟ ಮಾಡ್ಕೊಂಡ್ವಿ. ಅವರು ಊಟ ಮಾಡಿ ಬೇಗ ಹೋದ್ರು. ಅದಾದಮೇಲೆ ನಾವು ನನ್ನ ಮನೆಯವರೆಲ್ಲ ಕೂತ್ಕೊಂಡು ಬಿಸಿ ಬಿಸಿ ಅನ್ನದ ಜೊತೆಗೆ ಬೆಂಡೆಕಾಯಿ ಫ್ರೈ, ಹಾಗೆ ಗೆಡ್ಡೆಕೋಸು ಸಾಂಬಾರು, ಹಾಗೆ ರುಚಿಯಾಗಿರುವಂಥ ತೆಂಗಿನಕಾಯಿ ಪಾಯಸ ರೆಡಿ ಆಯಿತು. ಒಳ್ಳೆ ಡಿನ್ನರ್, ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿ. ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ, ಸೊ ಕೊನೆಗೆ ಎಲ್ಲ ಧ್ವನಿ ಜೊತೆ ಆಟ ಆಡ್ಕೊಂಡು 11 o'clockಗೆ ಮಲ್ಕೊಂಡ್ವಿ. ಇದು ನನ್ನ ಸಾಟರ್ಡೆ ವ್ಲಾಗ್ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.